ಕರ್ನಾಟಕಕ್ಕೆ ಇದು ಉಜ್ಜೀವನದ ಕಾಲ, ನಮ್ಮ ಭಾರತಕ್ಕೆ ಇದು ಉಜ್ಜೀವನದ ಕಾಲ. ಉಜ್ಜೀವನದ ಕಾಲದಲ್ಲಿ ದೇವರು ಸಭೆಯನ್ನು, ಸಭಾಪಾಲಕರನ್ನು, ಸೇವಕರನ್ನು, ವಿಶ್ವಾಸಿಗಳನ್ನು ತನ್ನ ಅಭಿಷೇಕದಿಂದ ತುಂಬಿಸಿ, 9 ವರಗಳಿಂದ ತುಂಬಿಸಿ, ಯೇಸು ಕ್ರಿಸ್ತನು ಒಬ್ಬನೇ ದೇವರು ಎಂಬುದನ್ನು ಈ ಲೋಕವು ತಿಳಿದುಕೊಳ್ಳಲು ಬಲವಾಗಿ, ಶಕ್ತಿಯುತವಾಗಿ ಉಪಯೋಗಿಸುವಂಥ ಸುಗ್ಗಿಯ ಕಾಲವಿದು. ಅದಕ್ಕಾಗಿ ಹಲವಾರು ವಾರಗಳಿಂದ, ಹಲವಾರು ತಿಂಗಳುಗಳಿಂದ ನಾವು ಆತ್ಮೀಕವಾದಂಥ ಪರಿಶುದ್ಧಾತ್ಮನ 9 ವರಗಳ ಬಗ್ಗೆ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಇದು ಎಲ್ಲಿದೆ? 1 ಕೊರಿಂಥದವರಿಗೆ 12ನೇ ಅಧ್ಯಾಯ 8ರಿಂದ 10ನೇ ವಾಕ್ಯ. 3 ವಾಕ್ಯಗಳಲ್ಲಿ 9 ವರಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಪ್ರಿಯರಾದವರೇ, ನೀವು ಮೊದಲನೇ ಭಾಗದಿಂದ ಇದನ್ನು ದಯವಿಟ್ಟು ವೀಕ್ಷಿಸಿರಿ. ಯೂಟ್ಯೂಬ್ನಲ್ಲಿದೆ, ಫೇಸ್ಬುಕ್ನಲ್ಲಿದೆ, ದಯವಿಟ್ಟು ವೀಕ್ಷಿಸಿರಿ. ಈಗಾಗಲೇ ನಾವು 4 ವರಗಳನ್ನು ಧ್ಯಾನ ಮಾಡಿ ಮುಗಿಸಿದ್ದೇವೆ. ಏನದು? ಪ್ರವಾದನೆಯ ವರ, ಅದು ಮಾತ್ರವಲ್ಲ, ಅನ್ಯಭಾಷೆಯ ವರ, ಅನ್ಯಭಾಷೆಗೆ ವ್ಯಾಖ್ಯಾನದ ವರ, ನಾನಾ ರೋಗಗಳನ್ನು ವಾಸಿ ಮಾಡುವಂಥ ವರ. 4 ವರಗಳನ್ನು ನಾವು ಧ್ಯಾನ ಮಾಡಿ ಮುಗಿಸಿದ್ದೇವೆ. ಇವತ್ತು ನಾವು 1 ಕೊರಿಂಥ 12ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿರುವಂಥ ಇನ್ನೊಂದು, ಅಥವಾ 10ನೇ ವಾಕ್ಯದ ಪ್ರಾರಂಭದಲ್ಲಿರುವಂಥ ಇನ್ನೊಂದು ವರವನ್ನು ಧ್ಯಾನ ಮಾಡಲಿದ್ದೇವೆ. ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರ, ದ ಗಿಫ್ಟ್ ಆಫ್ ಮಿರಕಲ್ಸ್. ಮಹತ್ತುಗಳು ಅಥವಾ ಅದ್ಭುತಗಳು, ಅತಿಶಯಗಳು, ವರ್ಕಿಂಗ್ ಆಫ್ ಮಿರಕಲ್ಸ್, ಅದ್ಭುತಗಳನ್ನು ಮಾಡುವಂಥ ವರ. ಇದನ್ನು ಈ ವಾರ, ಮುಂದಿನ ವಾರ ನಾವು ಧ್ಯಾನ ಮಾಡಲಿದ್ದೇವೆ. 2 ವಾರಗಳು ಮಾತ್ರ ಈ ವರದ ಬಗ್ಗೆ ನಾವು ಧ್ಯಾನ ಮಾಡೋಣ. ಅದಾದ ನಂತರ ನಂಬಿಕೆಯ ವರದ ಬಗ್ಗೆ ಧ್ಯಾನ ಮಾಡಲಿದ್ದೇವೆ. ಅದಾದ ನಂತರ ನಾನು ಹೇಳಿದೆ 3 ವಿಧವಾದಂಥ ವಿಂಗಡಣೆಗಳು ನಾವು ನೋಡಿದ್ವಿ. ಮೊದಲ ಭಾಗ ಮಾತನಾಡುವಂಥ ವರಗಳು, ಅದು ಪ್ರವಾದನೆ, ಅನ್ಯಭಾಷೆಯ ವ್ಯಾಖ್ಯಾನ ವರ. 2ನೇ ಭಾಗ ಅದು ಶಕ್ತಿಯ ವರಗಳು, ಪವರ್ ಗಿಫ್ಟ್ಸ್, ಅದು ನಾನಾ ರೋಗಗಳನ್ನು ವಾಸಿ ಮಾಡೋದು. ಇವತ್ತು ನಾವು ಧ್ಯಾನ ಮಾಡುವಂಥ ಮಹತ್ತುಗಳನ್ನು ಮಾಡುವಂಥ ವರ ನಂಬಿಕೆಯ ವರ. 3ನೇ ಭಾಗ ಪ್ರಕಟಣೆಯ ವರ, ಜ್ಞಾನವಾಕ್ಯ, ವಿದ್ಯಾವಾಕ್ಯ, ಸತ್ಯಾತ್ಮಗಳನ್ನು ವಿವೇಚಿಸುವುದು. ಸೊ ಇವತ್ತು ನಾವು ಆ ಪವರ್ ಗಿಫ್ಟ್ಸ್, ಶಕ್ತಿಯ ವರದ 2ನೇ ವರವನ್ನು ನಾವು ಧ್ಯಾನ ಮಾಡಲಿದ್ದೇವೆ. ದ ಗಿಫ್ಟ್ ಆಫ್ ವರ್ಕಿಂಗ್ ಆಫ್ ಮಿರಕಲ್ಸ್, ಅದ್ಭುತಗಳನ್ನು ಮಾಡುವ ವರ ಅಥವಾ ಮಹತ್ತುಗಳನ್ನು ಮಾಡುವಂಥ ವರ. ಮೊದಲನೇದಾಗಿ ಈ ಮಹತ್ತು ಅಂದರೆ ಏನು, ಈ ಅದ್ಭುತ ಅಂದರೆ ಏನು ಎಂಬುದನ್ನು ನಾವು ನೋಡೋಣ. ಪ್ರಿಯರಾದವರೇ, ನಿಮ್ಮ ನೋಡಿ ಯಾರಾದರೂ ಮಿರಕಲ್ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ ಹೇಳ್ತೀರಾ? ಮನುಷ್ಯನಿಗೆ ಅಸಾಧ್ಯವಾದದ್ದು, ಪ್ರಕೃತಿಗೆ ಇದು ಅಸಾಧ್ಯವಾದದ್ದು, ನೈಸರ್ಗಿಕವಾಗಿ, ಪ್ರಾಕೃತಿಕವಾಗಿ, ವೈಜ್ಞಾನಿಕವಾಗಿ ಇದು ಸಾಧ್ಯನೇ ಇಲ್ಲ. ಮೆಡಿಕಲಿ ಇದು ಸಾಧ್ಯನೇ ಇಲ್ಲ. ನೋಡ್ರಿ, ನಮ್ಮ ಪ್ರಕೃತಿಯನ್ನು ನೋಡಬೇಕಾದ್ರೆ, ಈ ಭೂಮಿಯನ್ನು ನೋಡಬೇಕಾದ್ರೆ ಅನೇಕ ವಿಧವಾದಂಥ ನಿಯಮಗಳು ಉಂಟು ಅಲ್ವಾ? ಲಾಸ್ ಅಂತ ಕರೀತಾರೆ. ಐಸಕ್ ನ್ಯೂಟನ್ 3 ಲಾಗಳಿದೆ ಅಲ್ವಾ? ಐಸಕ್ ನ್ಯೂಟನ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅಲ್ವಾ? ಅದೇ ರೀತಿಯಾಗಿ ಗ್ರಾವಿಟೇಷ್ನಲ್ ಲಾ ಅಂತ ಇದೆ. ಸೊ ವಿಜ್ಞಾನ, ಸೈನ್ಸನ್ನು ನಾವು ಓದಬೇಕಾದ್ರೆ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿಯನ್ನು ನೋಡಬೇಕಾದ್ರೆ, ಈ ಭೂಮಿಯನ್ನು ನೋಡಬೇಕಾದ್ರೆ, ಸ್ಪೇಸು, ಆಕಾಶ ಗಗನ ಮಂಡಲವನ್ನು ನೋಡಬೇಕಾದ್ರೆ ಇದಕ್ಕೆಲ್ಲ ಒಂದು ನಿಯಮಗಳಿದೆ. ಆ ನಿಯಮಗಳ ತಕ್ಕ ಹಾಗೆ ಎಲ್ಲ ಕಾರ್ಯಗಳು ನಡೀತದೆ. ಉದಾಹರಣೆಗೆ, ಒಂದು ಆ್ಯಪಲನ್ನು ಮೇಲಕ್ಕೆತ್ತಾಕಿದ್ರೆ ಅದು ಕೆಳಗೆ ಬಂದು ಬೀಳ್ತದೆ. ಇದರಿಂದನೇ ಆ ಗ್ರಾವಿಟೇಷ್ನಲ್ ಫೋರ್ಸು, ಆ ಭೂಮಿಗೆ ಆಕರ್ಷಿಸುವಂಥ ಶಕ್ತಿ ಇದೆ, ಆಕರ್ಷಣೆಯ ಶಕ್ತಿ ಇದೆ ಅಂತ ಅದಕ್ಕೊಂದು ನಿಯಮ ಇದೆ. ಅದ್ಭುತ ಏನು ಗೊತ್ತಾ? ಈ ನಿಯಮಗಳನ್ನೆಲ್ಲ ಒಡೆದಾಕಿ ಅಲ್ವಾ, ಅದಕ್ಕೆ ಮಿಗಿಲಾದಂಥ ಕಾರ್ಯಗಳನ್ನು ಮಾಡುವುದೇ ಅದ್ಭುತ. ಅದು ದೇವರಿಂದ ಮಾತ್ರ ಸಾಧ್ಯ. ಮನುಷ್ಯನಿಗೆ ಅಸಾಧ್ಯ, ಆದರೆ ದೇವರಿಗೆ ಸಾಧ್ಯ. ಉದಾಹರಣೆಗೆ ಹೇಳ್ತೇನೆ, ನಾವು ಈ ಎಲ್ಲ ವಿಜ್ಞಾನ, ಈ ಸೈನ್ಸ್ ಎಲ್ಲ ಓದಿ ನೋಡಿದ್ರೆ, ಈ ಭೂಮಿಗೆ ಸಂಬಂಧಪಟ್ಟಂಥ ಎಲ್ಲ ನಿಯಮಗಳು ಅದನ್ನು ತೆಗೆದುಕೊಂಡು ನೋಡಿದ್ರೆ ಯಾರಿಂದಲೂ
ನೀರಿನ ಮೇಲೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದ, ಪೇತ್ರನ ನೀರಿನ ಮೇಲೆ ನಡೆದ, ಅದಕ್ಕೆ ಅದನ್ನು ಅದ್ಭುತ ಅಂತ ಕರೀತಾರೆ. ನಾವು ನೀರಲ್ಲಿ ಕಾಲಿಟ್ಟರೆ ಮುಳುಗಿ ಹೋಗ್ತೇವೆ. ಕಾರಣ ಅದು ಒಂದು ನಿಯಮ ಅಲ್ವಾ. ಅದು ದೇವರು ಈ ಭೂಮಿಯನ್ನು ಉಂಟು ಮಾಡಿ ಅದಕ್ಕಿಟ್ಟಿರುವಂಥ ನಾನಾ ಗುಣ ಲಕ್ಷಣಗಳಿಂದ ಒಂದು ಕಲ್ಲನ್ನು ನೀರೊಳಗೆ ಹಾಕಿದ್ರೆ ಅದು ಮುಳುಗಿ ಹೋಗ್ತದೆ. ಒಬ್ಬ ಮನುಷ್ಯನ ನೀರಿನ ಮೇಲೆ ನಡೆದರೆ ಮುಳುಗಿ ಹೋಗ್ತಾನೆ. ಆದರೆ ನೀರಿನ ಮೇಲೆ ನಡೆಯೋದು, ಆ ನಿಯಮವನ್ನೇ ಒಡೆದಾಕಿ, ಆ ನಿಯಮದ ಕಾರ್ಯಗಳನ್ನು ಮುರಿದು ಹಾಕಿ ನೀರಿನ ಮೇಲೆ ನಡೆಯುವುದು, ಅದೊಂದು ಅದ್ಭುತ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಮೋಶೆಯು ಆ ಕೆಂಪು ಸಮುದ್ರವನ್ನು ವಿಭಾಗ ಮಾಡ್ದ. ರೆಡ್ ಸಿ ಅಲ್ವಾ, ಕೆಂಪು ಸಮುದ್ರ ಇವಾಗ ಕೂಡ ಇದೆ, ವಿಭಾಗ ಮಾಡ್ದ. ಇದು ಸಾಧ್ಯನಾ? ಸಾಧ್ಯನೇ ಇಲ್ಲ. ಮನುಷ್ಯನಿಗೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ವೈಜ್ಞಾನಿಕವಾಗಿ ಸಾಧ್ಯನಾ? ಸಾಧ್ಯನೇ ಇಲ್ಲ. ಈ ಭೂಮಿಯಲ್ಲಿರುವಂಥ ಎಲ್ಲ ನಿಯಮಗಳಿಗೆ ತಕ್ಕ ಹಾಗೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಆದರೆ ದೇವರು ಒಂದು ಬಿರುಗಾಳಿಯನ್ನು ಕಳುಹಿಸಿ ಅದನ್ನು ವಿಭಾಗ ಮಾಡಿದ. ಅದೇ ಅದ್ಭುತ. ಹಲ್ಲೆಲೂಯಾ. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಇನ್ನೊಂದು ಹೇಳ್ತೇನೆ, ಸತ್ತವರನ್ನು ಯಾರಾದರೂ ಜೀವದಿಂದ ಎಬ್ಬಿಸಲು ಸಾಧ್ಯನಾ? ಒಬ್ಬ ಮನುಷ್ಯನು ಸತ್ತು ಹೋದರೆ ಅವನ ಬ್ರೈನು, ಅವನ ಹಾರ್ಟು, ಲಂಗ್ಸು, ಕಿಡ್ನಿ, ಲಿವರು, ಪ್ಯಾನ್ಕ್ರಿಯಾಸು, ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಸತ್ತೋಗುತ್ತೆ. ಅವನ ಬೋನ್ ಸಿಸ್ಟಮ್ಮು ಸತ್ತೋಗುತ್ತೆ, ಅವನ ನರ್ವಸ್ ಸಿಸ್ಟಮು ಸತ್ತೋಗುತ್ತೆ, ತಲೆಯಿಂದ ಅಂಗಾಲ ತನಕ ಜೀವನೇ ಇಲ್ಲ. ಆದರೆ ಜೀವ ಇಲ್ಲದ ಒಬ್ಬ ಮನುಷ್ಯನನ್ನು ಎಬ್ಬಿಸ್ತಾನಲ್ಲ ಕರ್ತನ ಶಕ್ತಿಯಿಂದ, ಅದೇ ಅದ್ಭುತ. 5 ರೊಟ್ಟಿ 2 ಮೀನು ಎಷ್ಟು ಜನ ತಿನ್ನಕ್ಕೆ ಸಾಧ್ಯ? ಒಂದು ಚಿಕ್ಕ ಹುಡುಗ ಮಾತ್ರ ತಿನ್ಬೋದು, ಅಥವಾ ದೊಡ್ಡವರು ತಿನ್ಬೋದು ಅಂತ ಇಟ್ಕೊಳ್ಳೋಣ. ಆದರೆ 5,000 ಪುರುಷರು ಮಾತ್ರ ತಿಂದರೆ ಅದೇ ಅದ್ಭುತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಮಾತ್ರವಲ್ಲ, ನೋಡ್ರಿ, ದೆವ್ವ ಪೀಡಿತ ಒಬ್ಬ ಮನುಷ್ಯನಿರ್ತಾನೆ. ಅವನಿಂದ, ಸಾಧಾರಣವಾದ ಮನುಷ್ಯನಿಂದ ಅವನಿಗೆ ಬಿಡುಗಡೆ ಕೊಡಲು ಸಾಧ್ಯನಾ? ಇವತ್ತು ದೆವ್ವದಿಂದ ಬಿಡುಗಡೆಗೆ, ಮಾಟ ಮಂತ್ರದಿಂದ ಬಿಡುಗಡೆಗೆ ಏನೇನೋ ಪರಿಹಾರಕ್ಕಾಗಿ ಹಣ ವಸೂಲಿ ಮಾಡ್ತಾರೆ. ಈ ಉಂಗುರ ಹಾಕೋ, ಮನೇಲಿದ್ದನ್ನು ಇಟ್ಕೋ, ಈ ದಾರನ ಕಟ್ಟುಕೋ ಅಲ್ವಾ, ಈ ಮನೆಯಲ್ಲಿ ಈ ಪರಿಹಾರಕ್ಕಾಗಿ ಯಜ್ಞವನ್ನು ಮಾಡು, ಹಣ 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 ಇಲ್ಲ. ಆದರೆ ನಿಮ್ಮ ಮುಖಾಂತರವಾಗಿ, ನನ್ನ ಮುಖಾಂತರವಾಗಿ ಒಬ್ಬ ಮನುಷ್ಯನ ದೆವ್ವ ಪೀಡಿತನಾಗಿರುವುದಾದರೆ ಯೇಸುವಿನ ನಾಮದಲ್ಲಿ ಆ ದೆವ್ವಗಳನ್ನು ಓಡಿಸುವುದೇ ಒಂದು ಅದ್ಭುತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಬಿರುಗಾಳಿಯನ್ನು ಶಾಂತಗೊಳಿಸಿದ. ಹೇಗೆ ಸಾಧ್ಯ? ಒಂದು ಗಾಳಿಯನ್ನು ನಿಲ್ಲಿಸಲು ಹೇಗೆ ಸಾಧ್ಯ? ಕಾರಣ ಅದೇ ಅದ್ಭುತ. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರ ಬಲದಿಂದ ಸಾಧ್ಯವಾಗುತ್ತದಲ್ಲ, ಅದೇ ಅದ್ಭುತ. ಸೊ ಈ ಅದ್ಭುತದ ವರದ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. ಯೇಸು ಕ್ರಿಸ್ತನು ಈ ಅದ್ಭುತದ ವರವನ್ನು ಉಪಯೋಗಿಸಿದ. ಅಪೊಸ್ತಲರ ಕೃತ್ಯದಲ್ಲಿ ಶಿಷ್ಯರು ಅವರ ಮುಖಾಂತರವಾಗಿ ಅನೇಕ ಅದ್ಭುತಗಳು, ಅನೇಕ ಸೂಚಕ ಕಾರ್ಯಗಳು ನಡೆಯುತ್ತೆ ಎಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ. ಈ ಅದ್ಭುತದ ವರವು ಒಂದು ಮಹಿಮೆಯಾದಂಥ ವರ. ಎಲ್ಲ ವರಗಳು ಯಾಕೆ? ಯೇಸು ಒಬ್ಬನೇ ದೇವರು ಎಂಬುದನ್ನು ಈ ಜಗತ್ತಿಗೆ ತೋರಿಸುವುದಕ್ಕಾಗಿ. ಸೊ ಕೆಲವು ಕಾರ್ಯಗಳನ್ನು ಇವತ್ತು ನಾವು ಧ್ಯಾನ ಮಾಡಿ, ಮುಂದಿನ ವಾರ 4 ವಿಧವಾದಂಥ ಈ ಅದ್ಭುತಗಳು 4 ಭಾಗಗಳಾಗಿ ಅಲ್ವಾ, ಇದು ಹೇಗೆ ವಿಂಗಡಣೆ ಆಗಿದೆ ಎಂಬುದನ್ನು ನಾವು ಸಂಕ್ಷಿಪ್ತವಾಗಿ ನೋಡಿ ನಾವು ಪ್ರಾರ್ಥನೆ ಮಾಡಿ ಮುಗಿಸಲಿದ್ದೇವೆ. ಸೊ ಈ ವಾರವನ್ನು 2 ಭಾಗಗಳು ಮಾತ್ರ ನಾವು ಧ್ಯಾನ ಮಾಡಲಿದ್ದೇವೆ. ನೋಡ್ರಿ, ಮೊದಲನೇದಾಗಿ ನೀವು ತಿಳಿದುಕೊಳ್ಳಬೇಕಾದಂಥ ಒಂದು ವಿಷಯ, ಈ ಪುಸ್ತಕ ಒಂದು ಅದ್ಭುತದ ಪುಸ್ತಕ. ಆಮೇಲೆ ಈ ಪುಸ್ತಕ ಅದ್ಭುತದ ಪುಸ್ತಕ. ಆದಿಕಾಂಡದಿಂದ ಪ್ರಕಟಣೆಯ ತನಕ ಇದರಲ್ಲಿ ಬರೆಯಲ್ಪಟ್ಟಿರುವಂಥ ಕಾರ್ಯಗಳು ಅದ್ಭುತಗಳಾಗಿದೆ. ಇದು ಮನುಷ್ಯನಿಂದ ಸಾಧ್ಯವಿಲ್ಲ, ದೇವರಿಂದ ಮಾತ್ರ ಸಾಧ್ಯ. ಈ ಪುಸ್ತಕ ನಮ್ಮ ಕರಗಳಲ್ಲಿ, ನಮ್ಮ ಭಾಷೆಯಲ್ಲಿ ಇರುವುದೇ ಅದ್ಭುತ ಸಹೋದರ ಸಹೋದರಿಯೇ. ಆಮೇಲೆ ಈ ಪುಸ್ತಕ ಅದ್ಭುತ. ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯಗಳು, ಒಂದೊಂದು ವಚನಗಳು ಅದು ಅದ್ಭುತ. ಅದು ಮಾತ್ರವಲ್ಲ, ನಮ್ಮ ದೇವರು ಅದ್ಭುತದ ದೇವರು. ಅವರ್ ಗಾಡ್ ಇಸ್ ಅ ಗಾಡ್ ಆಫ್ ಮಿರಕಲ್ಸ್. ಆಮೇಲೆ ನೋಡ್ರಿ, ಆದಿಕಾಂಡ 18ನೇ ಅಧ್ಯಾಯ ಅದರ 14ನೇ ವಾಕ್ಯವನ್ನು ನಾವು ಓದಬೇಕಾದ್ರೆ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಯೆಹೋವನಿಗೆ
ಅಸಾಧ್ಯವಾದದ್ದೊಂದುಂಟೋ? ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಉಂಟೋ? ಆತನಿಗೆ ಎಲ್ಲವೂ ಸಾಧ್ಯ. ನಮ್ಮೆಲ್ರಿಗೂ ಪರಿಚಯ ಇರುವಂಥ ಒಂದು ವಾಕ್ಯ ಯೆಶಾಯ 9ನೇ ಅಧ್ಯಾಯ ಅದರ 6ನೇ ವಾಕ್ಯವನ್ನು ನೋಡಬೇಕಾದ್ರೆ ಅಲ್ಲಿ ಯೇಸು ಕ್ರಿಸ್ತನ ಹಲವಾರು ನಾಮಗಳು, 5 ನಾಮಗಳನ್ನು ಬರೆಯಲ್ಪಟ್ಟಿದೆ. ಆತನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ಮೊದಲನೇದಾಗಿ ಪ್ರಾರಂಭವಾಗುವುದೇ ಆತನು ಅದ್ಭುತ ಸ್ವರೂಪನು. ಆಮೇಲೆ ಈ ಪುಸ್ತಕ ಸತ್ಯವೇದವು ಅದ್ಭುತದ ಪುಸ್ತಕ. ಇದರಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯಗಳು ಅದ್ಭುತದ ವಾಕ್ಯಗಳು. ಇದರಲ್ಲಿ ಬರೆಯಲ್ಪಟ್ಟಿರುವಂಥ ಘಟನೆಗಳು, ಸನ್ನಿವೇಶಗಳು, ಸಂಭವಗಳು ಅದ್ಭುತದ ಸನ್ನಿವೇಶಗಳು. ಅದು ಮಾತ್ರವಲ್ಲ, ಈ ಪುಸ್ತಕವನ್ನು ನಮ್ಮ ಕರದಲ್ಲಿ ಕೊಟ್ಟಿರುವಂಥ ಒಬ್ಬನೇ ದೇವರು, ಆಮೇನ್, ಒಬ್ಬನೇ ಸತ್ಯ ದೇವರು, ಆತನ ಹೆಸರು ಯೇಸು ಕ್ರಿಸ್ತನು. ಆ ದೇವರು ಯಾವ ರೀತಿಯಾದಂಥ ದೇವರು? ಅದ್ಭುತ ಸ್ವರೂಪನು. ಅದು ಮಾತ್ರವಲ್ಲ, ಬಹಳ ಫೇಮಸ್ ಆಗಿರುವಂಥ ಒಂದು ವಾಕ್ಯ ಯೆರೆಮೀಯ 33:3, ಬಹಳ ಪ್ರಖ್ಯಾತಿಯಾದಂಥ ಒಂದು ವಾಕ್ಯ. ಯೆರೆಮೀಯ 33:3 ಓದಬೇಕಾದ್ರೆ ವಾಕ್ಯ ಹೇಳ್ತದೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆ. ಮನುಷ್ಯನಿಗೆ ತಿಳಿಯಲ್ಲ, ಇದು ಹೇಗಾಯ್ತಂತ ತಿಳಿಯಲ್ಲ, ಆದರೆ ಅದನ್ನು ತಿಳಿಯಪಡಿಸುವಂಥ ದೇವರು, ಅದನ್ನು ಗೋಚರಪಡಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಅದು ಮಾತ್ರವಲ್ಲ, ಯೆರೆಮೀಯ 32:26-27 ಓದಿ ನೋಡ್ರಿ. ಆಗ ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು, ಇಗೋ ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದ್ದುಂಟೋ? ದೇವರು ಪ್ರಶ್ನೆ ಕೇಳ್ತಿದ್ದಾನೆ, ನನಗೆ ಅಸಾಧ್ಯವಾದದ್ದು ಏನಾದರೂ ಉಂಟೋ? ದೇವರಿಗೆ ಎಲ್ಲ ಸಾಧ್ಯ. ಪ್ರಿಯರಾದವರೇ, ನೋಡ್ರಿ, ಯೋಬನ ಪುಸ್ತಕ 42ನೇ ಅಧ್ಯಾಯ ಅದರ 2ನೇ ವಾಕ್ಯವನ್ನು ಓದಬೇಕಾದ್ರೆ ಯೋಬನು ಈ ರೀತಿಯಾಗಿ ಹೇಳ್ತಾನೆ, ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ದೇವರೇ, ನೀನು ಎಲ್ಲವನ್ನು ಮಾಡಲು ಶಕ್ತನು, ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಸ್ವಾಮಿ. ಕೀರ್ತನೆ 118 ಅದರ 23ನೇ ವಾಕ್ಯ, ಕೀರ್ತನೆ 118 ಅದರ 23ನೇ ವಾಕ್ಯವನ್ನು ಓದಬೇಕಾದ್ರೆ ಆ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ, ಇದು ಕರ್ತನಿಂದ ಆಯಿತು, ಇದು ಯೆಹೋವನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಇದು ಯೆಹೋವನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ. ಅದು ಮಾತ್ರವಲ್ಲ, ಮೀಕ 7:15 ನೋಡಬೇಕಾದ್ರೆ, ಐಗುಪ್ತ ದೇಶದಲ್ಲಿ ಹೊರಟ ದಿನದಲ್ಲಿ ನಾನು ಮಾಡಿದ ಹಾಗೆ ನಾನು ನಿನಗೆ ಅತಿಶಯಗಳನ್ನು ಮಾಡುವೆನು. ಅಂದರೆ ನಮ್ಮ ದೇವರು ಅತಿಶಯದ ದೇವರು, ಅದ್ಭುತಗಳ ದೇವರು. ಇವತ್ತು ಆ ದೇವರು ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ನಿಮ್ಮ ಮೂಲಕವಾಗಿ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಒಂದು ಆಮೇಲೆ ಹೇಳ್ತೀರಾ? ನನಗೆ ಅದ್ಭುತಗಳ ಮೇಲೆ ನಂಬಿಕೆನೇ ಇಲ್ಲ. ನಂಬಬೇಡ್ರಿ, ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಸೇವಕರೇ, ಸೇವೆ ಮಾಡುವಂಥ ಸಹೋದರಿಯರೇ, ಸಹೋದರರೇ, ಈ ಅದ್ಭುತದ ಮಹತ್ವಗಳನ್ನು ಮಾಡುವಂಥ ವರವು ಬಹಳ ಪ್ರಾಮುಖ್ಯವಾದದ್ದು ನಮ್ಮ ಸೇವೆಗೆ. ದೇವರು ನಮ್ಮ ಮುಖಾಂತರವಾಗಿ ಇತರರ ಜೀವಿತದಲ್ಲಿ ಅದ್ಭುತಗಳನ್ನು ನಡೆಸಿ ಆತನು ತನ್ನ ನಾಮವನ್ನು ಅವರ ಮೂಲಕವಾಗಿ ಮಹಿಮೆಪಡಿಸಿಕೊಳ್ಳುವಂಥ ದೇವರಾಗಿದ್ದಾನೆ. ನನಗೆ ಈ ಆದಿಕಾಂಡ ಪುಸ್ತಕದಲ್ಲಿ ಮೊದಲನೇ ಅದ್ಭುತ ಏನಂತ ನೋಡಬೇಕಾದ್ರೆ, ಈ ಸೃಷ್ಟಿನೇ ಅದ್ಭುತ. ಆಮೇಲೆ ಹಲ್ಲೆಲೂಯ. ನೋಡ್ರಿ, ಸೂರ್ಯನನ್ನು ದೇವರು ಉಂಟು ಮಾಡಿದ, ಅದು ಅದ್ಭುತ. ನಕ್ಷತ್ರಗಳು ಯಾವತ್ತಾದರೂ ಆಕಾಶದ ಕಡೆಗೆ ಎತ್ತಿ ನೋಡಿದ್ದೀರ, ಕಣ್ಣೆತ್ತಿ ನೋಡಿದ್ದೀರ? ರಾತ್ರಿ ಸ್ವಲ್ಪ ಮನೆ ಬಿಟ್ಟು ಹೊರಗೆ ಬಂದು ಆ ಚಂದ್ರನನ್ನು ನೋಡ್ರಿ, ಆ ಸೂರ್ಯನನ್ನು ನೋಡ್ರಿ, ಹೇಗೆ ಅದು ಮೇಲೆ ನಿಂತಿದೆ ಅಲ್ವಾ? ಆ ಗ್ಯಾಲಕ್ಸಿನಲ್ಲಿ, ಆ ಸ್ಪೇಸಲ್ಲಿ ಹೇಗೆ ಅದು ನಿಂತಿದೆ, ಒಂದಕ್ಕೊಂದು ಡಿಕ್ಕಿ ಹೊಡೆದುಕೊಳ್ಳದ ಹಾಗೆ ಎಷ್ಟೋ ಸಾವಿರಾರು ವರ್ಷಗಳಿಂದ ಹೇಗೆ ಅದು ನಿಂತಿದೆ. ಅದ್ಭುತ. ಸೂರ್ಯನಿರುವುದೇ ಒಂದು ಅದ್ಭುತ. ಈ ಭೂಮಿ ಇರುವುದೇ, ಭೂಮಿಯಲ್ಲಿರುವಂಥ ಒಂದೊಂದು ಮೃಗಗಳು, ಪಕ್ಷಿಗಳು, ಹಕ್ಕಿಗಳು ಅಲ್ವಾ, ಮೀನುಗಳು, ಜಲರಾಶಿಗಳು, ಹೂವುಗಳು, ಗಿಡಗಳು, ಮರಗಳು, ಅದೆಲ್ಲವೂ ಅದ್ಭುತನೇ. ನಾನು ಅಲ್ಲಿ ಒಂದು ಸಲ ಒಂದು ಹಳ್ಳಿಗೆ ಹೋಗಿದ್ದಾಗ ಅಲ್ಲಿ ನಾನಾ ರೀತಿಯಾದಂಥ ಕಲರ್ ಬಣ್ಣದ ಹೂಗಳನ್ನು ನೋಡಿದೆ. ದಿಢೀರಂತ ಒಂದು ಹೂವನ್ನು ನೋಡಿ, ಅದು ನೋಡಬೇಕಾದ್ರೆ ಅದಕ್ಕೆ ಕಲರ್ ಹೇಗೆ ಬಂತು?
ಕಲರ್ ಯಾರು ಕೊಟ್ಟಿದ್ದು? ಅದ್ಭುತ. ನೋಡ್ರಿ, ನೀವು ಪೇಂಟ್ ಹೊಡೆದ್ರು ಕೂಡ ಆ ಕಲರ್ ಬರಲ್ಲ, ಕಂಪ್ಯೂಟ್ರಲ್ಲಿ ಡಿಸೈನ್ ಮಾಡಿದ್ರು ಆ ಕಲರ್ ಬರಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಇದು ಹೇಗೆ ಬರಲು ಸಾಧ್ಯ? ಅದ್ಭುತ. ದೇವರ ಸೃಷ್ಟಿ ಅದ್ಭುತ. ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ನೋಡಬೇಕಾದ್ರೆ ಅಲ್ಲಿ ನಾನಾ ರೀತಿಯಾದಂಥ ಮೃಗಗಳು, ಜಲರಾಶಿಗಳು, ಮೀನುಗಳು, ಇದನ್ನೆಲ್ಲ ನೋಡಬೇಕಾದ್ರೆ ಚಿಕ್ಕ ಮೀನಿನಿಂದ, ಸಣ್ಣ ಸಣ್ಣ ಮೀನಿನಿಂದ ತಿಮಿಂಗಳ, ಬ್ಲೂ ವೇಲ್ ಅಂತ ಕರೀತಾರೆ, ಮೃಗಗಳನ್ನು ನೋಡ್ರಿ. ಕೆಲವರು ಹೇಳ್ತಾರೆ ಇದೆಲ್ಲ ಎವಲ್ಯೂಷನಲ್ಲಿ ಬಂತು. ಚಾರ್ಲ್ಸ್ ಡಾರ್ವಿನ್ ಥಿಯರಿ, ಮಂಗನಿಂದ ಮನುಷ್ಯನಾದ ಸಾಧ್ಯನೇ ಇಲ್ಲ. ನಮ್ಮ ಶರೀರವನ್ನೇ ತೆಗೆದುಕೊಳ್ಳ್ರಿ. ಕಣ್ಣಲ್ಲಿ ಇವತ್ತು ಕ್ಯಾಮ್ರಾದಲ್ಲಿ ಲೆನ್ಸ್ ಇದೆಯಲ್ಲ, ನಮ್ಮ ಕಣ್ಣಲ್ಲೇ ದೇವರು ಲೆನ್ಸ್ ಇಟ್ಟಿದ್ದಾನೆ. ಕಣ್ಣೊಳಗೆ ನಮ್ಮ ಅಣುಗಳು, ನಮ್ಮ ಕಣಗಳು, ಬ್ಲಡ್ ಸೆಲ್ಸು, ವೈಟ್ ಬ್ಲಡ್ ಸೆಲ್ಸು, ರೆಡ್ ಬ್ಲಡ್ ಸೆಲ್ಸು, ಪ್ಲಾಸ್ಮಾ, ಬ್ರೈನು ಅಲ್ವಾ, ಎಷ್ಟು ಸಿಸ್ಟಮ್ ಇದೆ ನಮ್ಮಲ್ಲಿ. ಇದೆಲ್ಲ ಅದ್ಭುತ ಪ್ರಿಯರಾದವರೇ. ನಾವಿರುವುದೇ ನಮ್ಮ ಸೃಷ್ಟಿಕರ್ತನ ಕೃಪೆ. ಕರ್ತನ ಒಂದೊಂದು ಸೃಷ್ಟಿಯು ಅದು ಅದ್ಭುತವಾಗಿದೆ. ಒಂದು ಆಮೀನ್ ಹೇಳ್ತೀರಾ? ನೋಡ್ರಿ, 100 ವಯಸ್ಸಿನಲ್ಲಿ ಅಬ್ರಹಾಮನಿಗೆ ಮಗುವನ್ನು ಕೊಟ್ಟಿದ್ದು ಒಂದು ಅದ್ಭುತ. ಈಸಾಕನು ಬರಗಾಲದಲ್ಲಿ ಬೀಜಗಳನ್ನು ಬಿತ್ತುವಾಗ 100ರಷ್ಟು ಪ್ರತಿಫಲವನ್ನು ಕೊಟ್ಟಿದ್ದು ಒಂದು ಅದ್ಭುತ. ಯೋಸೇಫನಿಗೆ ಕನಸಿನಲ್ಲಿ ಅದರ ರಾಜನ ಫರೋಹನನ ಕನಸಿಗೆ ಆ ವಿವರಣೆಯನ್ನು, ಅರ್ಥವನ್ನು ಹೇಳಿದ್ದು ಒಂದು ಅದ್ಭುತ. ಮೋಶೆ ಆ ಕೋಲನ್ನು ಕೆಳಗೆ ಹಾಕಿದಾಗ ಸರ್ಪವಾಯಿತು. ಮಂತ್ರವಾದಿಗಳು ಹಾಗೆ ಮಾಡಿದ್ರು. ಅದರ ವಾಕ್ಯ ಹೇಳ್ತದೆ, ಮೋಶೆಯ ಕೋಲು ಪುನಃ ಸರ್ಪವಾಗಿ ಬದಲಾಗಿ ಪುನಃ ಕೋಲಾಯಿತು. ಆ ಕೋಲು ಎಲ್ಲ ಮಂತ್ರವಾದಿಗಳ ಕೋಲನ್ನು ನುಂಗಿತು. ಅದ್ಭುತ. 10 ಬಾಧೆಗಳು ಅದ್ಭುತ. ನೈಲ್ ನದಿ ರಕ್ತವಾಗಿ ಮಾರ್ಪಟ್ಟಿದ್ದು ಅದ್ಭುತ. 10 ಬಾಧೆಗಳನ್ನು ನೋಡ್ರಿ, ಅದ್ಭುತ. ಕೆಂಪು ಸಮುದ್ರ ವಿಭಾಗವಾಗಿದ್ದು ಅದ್ಭುತ. ಮೇಘಸ್ತಂಭ, ಬೆಂಕಿ ಸ್ತಂಭ ಇಸ್ರಾಯೇಲ್ ಜನರ ಮುಂದೆ ಹೋಗಿದ್ದು ಅದ್ಭುತ. ಪರಲೋಕದಿಂದ ಮನ್ನ ಇಳಿದು ಬಂದು ತನ್ನ ಈ ಜನರನ್ನು ಪೋಷಿಸಿದ್ದು ಅದ್ಭುತ. ಮಾರವನ್ನು ಮಧುರವಾಗಿ ಮಾರ್ಪಡಿಸಿದ್ದು ಅದ್ಭುತ. ಬಂಡೆಯನ್ನು ಒಡೆದು ನೀರು ಕೊಟ್ಟಿದ್ದು ಅದ್ಭುತ. ಎರಿಗೋ ಗೋಡೆಗಳು ಕೆಡವಿ ಬಿದ್ದಿದ್ದು ಅದ್ಭುತ. ಈ ರೀತಿಯಾಗಿ ಹೇಳ್ತಾನೆ ಹೋಗ್ತಿರ್ಬೋದು. ಯೆಹೋಶುವನು ಯುದ್ಧ ಮಾಡಬೇಕಾದ್ರೆ ಸೂರ್ಯ ನಿಂತೋಗಿದ್ದು ಅದ್ಭುತ. ಎಲಿಯನ ಜೀವಿತದಲ್ಲಿ ಎಷ್ಟೊಂದು ಅದ್ಭುತಗಳು. ಸತ್ತ ಹುಡುಗನ ಜೀವದಿಂದ ಎಬ್ಬಿಸಿದ, ಆಕಾಶವನ್ನು ಮುಚ್ಚಿದ, ಆಕಾಶವನ್ನು ತೆರೆದ, ಯೋರ್ದಾನ್ ಹೊಳೆಯನ್ನು ವಿಭಾಗ ಮಾಡಿದ, ಮತ್ತು ಯೋರ್ದಾನ್ ಹೊಳೆ ಒಟ್ಟುಗೂಡುವಂತೆ ಮಾಡಿದ ಅದ್ಭುತ. ಎಲೀಷನ ಜೀವಿತದಲ್ಲಿ ಎಷ್ಟೊಂದು ಅದ್ಭುತ. ಪ್ರವಾದಿಯಾದಂಥ ಎಲೀಷನಗೊಂಡು ದೇವರು ಮಹತ್ ಕಾರ್ಯಗಳನ್ನು ಮಾಡಿದ. ಒಂದು ವಿಧವೆಯ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಇತ್ತು, ಆ ಸಾಲ ಜಾಸ್ತಿ ಇತ್ತು. ಅದು ಎಣ್ಣೆಯನ್ನು ಒಯ್ದು 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 ಪಾತ್ರೆ ಎಲ್ಲ ತುಂಬಲ್ಪಟ್ಟಿತ್ತು, ಸಾಲ ಎಲ್ಲ ತೀರುವಂತೆ ಮಾಡ್ದ. ಕೋಡಲ್ಲಿ ನೀರೊಳಗೆ ಮುಳುಗಿ ಹೋಯಿತು, ಕಡ್ಡಿಯನ್ನು ಹಾಕ್ದ, ಅದು ಮೇಲಕ್ಕೆ ತೇಲಿತು. ಅನೇಕ ಅದ್ಭುತಗಳು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ದಾವೀದನು ಸಿಂಹವನ್ನು ಕೊಂದ, ಅದ್ಭುತ. ಕರಡಿಯನ್ನು ಕೊಂದ, ಅದ್ಭುತ. ಗೋಲಿಯಾತನ ಕೊಂದ, ಅದ್ಭುತ. ಸಂಸೋನನು ಒಂದು ಕತ್ತೆಯ ದವಡೆ ಎಲುಬಿನಿಂದ 1000 ಫಿಲಿಸ್ಟಿಯರನ್ನು ಕೊಂದ, ಅದ್ಭುತ. ಹಳೆ ಒಡಂಬಡಿಕೆಯಲ್ಲಿ ಹೇರಾಳವಾದಂಥ ಅದ್ಭುತಗಳು. ಹೊಸ ಒಡಂಬಡಿಕೆಗೆ ಬರಬೇಕಾದ್ರೆ ಯೇಸು ಕ್ರಿಸ್ತನು ಮಾಡಿದಂಥ ಒಂದೊಂದು ಕೃತ್ಯಗಳು ಅದ್ಭುತ. ಕುಷ್ಠರೋಗಿಯನ್ನು ಸ್ವಸ್ಥತೆ ಮಾಡಿದ, ಅದ್ಭುತ. ಬಿರುಗಾಳಿಯನ್ನು ಗದರಿಸಿ ಶಾಂತಗೊಳಿಸಿದ, ಅದ್ಭುತ. ದೆವ್ವ ಪೀಡಿತರನ್ನು ಗುಣಪಡಿಸಿದ, ಬಿಡುಗಡೆ ಮಾಡಿದ, ಅದ್ಭುತ. 5 ರೊಟ್ಟಿ 2 ಮೀನನ್ನು 5,000 ಪುರುಷರಿಗೆ ಪೋಷಿಸಿದ, ಅದ್ಭುತ. ಆಮೆನ್, ಹಲ್ಲೆಲೂಯಾ. ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದ, ಅದ್ಭುತ. ಸತ್ತವರನ್ನು ಜೀವಂತವಾಗಿ ಎಬ್ಬಿಸಿದ, ಅದ್ಭುತ. ಹೇರಾಳವಾದಂಥ ಅದ್ಭುತಗಳನ್ನು ಯೇಸು ಕ್ರಿಸ್ತನು ತನ್ನ ಜೀವಮಾನದಲ್ಲಿ 33 ವರ್ಷಗಳ ಕಾಲ ಭೂಮಿಯಲ್ಲಿ ಜೀವಿಸಿದಾಗ ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತನು ಮಾಡಿದಂಥ ಅದ್ಭುತಗಳನ್ನು ಪುಸ್ತಕವಾಗಿ ಬರೆದರೆ ಈ ಲೋಕವೇ ಹಿಡಿಯಲ್ಲ ಅಂತೆ. ಅಷ್ಟು ಅದ್ಭುತಗಳನ್ನು ಯೇಸು ಸ್ವಾಮಿ ಮಾಡಿದ. ರಕ್ತ ಕುಸುಮ ರೋಗಿ 12 ವರ್ಷಗಳಿಂದ ಕಷ್ಟಪಟ್ಟಳು, ಯೇಸು ಸ್ವಾಮಿಯ ವಸ್ತ್ರವನ್ನು ಮುಟ್ಟಿದಳು, ಸ್ವಸ್ಥತೆ. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಅಂದ, ನಾನು ಮಾಡಿದಂಥ ಕೃತ್ಯಗಳನ್ನು ನೀವು ಮಾಡ್ತೀರಾ, ಇದಕ್ಕಿಂತ ಮಿಗಿಲಾಗಿ ನೀವು ಮಾಡ್ತೀರಾ. ಅಪೊಸ್ತಲರ ಕೃತ್ಯಗಳನ್ನು ಓದಬೇಕಾದ್ರೆ ಎಷ್ಟು ಅದ್ಭುತ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಪೇತ್ರನು ಯೋಹಾನನ ಮುಖಾಂತರವಾಗಿ ಹುಟ್ಟುಕುಂಟ ಎದ್ದು ನಡೆದ,
ಪೇತ್ರ ನೆರಳು ಬಿದ್ದು ವ್ಯಾಧಿಗಳು ಗುಣವಾದವು. ಅದ್ಭುತ. ಪೇತ್ರನು ದೊರ್ಕಳು ತಬಿತಾ ಎಂಬ ಒಂದು ಸ್ತ್ರೀ ಸತ್ತೋದ್ಲು, ಅವಳನ್ನು ತೊಳೆದು ಮೇಲಂತರಿಸ್ತನ ಮನೆಯಲ್ಲಿ ಇಟ್ಟಿದ್ದರು, ಜೀವದಿಂದ ಎಬ್ಬಿಸಿದ. ಅದ್ಭುತ. ಪೌಲನ ಕರಗಳನ್ನು ಕೊಂಡು ದೇವರು ಬಲವಾದ ಅದ್ಭುತಗಳನ್ನು ಮಾಡ್ದ. ಸ್ಟೇಫನ ಮುಖಾಂತರವಾಗಿ ಬಲವಾದ ಅದ್ಭುತಗಳನ್ನು ಮಾಡ್ದ. ಫಿಲಿಪ್ಪನ ಮುಖಾಂತರವಾಗಿ ಅದ್ಭುತಗಳು, ಸೂಚಕ ಕಾರ್ಯಗಳನ್ನು ದೇವರು ಮಾಡ್ದ. ಅಪೊಸ್ತಲರ ಕೃತ್ಯಗಳನ್ನು ಪೂರ್ತಿಯಾಗಿ ಓದಬೇಕಾದ್ರೆ ಮಹಿಮೆಯಾದಂಥ ಅದ್ಭುತಗಳನ್ನು ದೇವರು ಮಾಡ್ದ. ಇವತ್ತು ಕೂಡ ನಿಮ್ಮನ್ನು ನನ್ನನ್ನು ಉಪಯೋಗಿಸಿ ದೇವರು ಅದ್ಭುತಗಳನ್ನು ಮಾಡ್ತಿದ್ದಾನೆ, ಅದ್ಭುತಗಳನ್ನು ಮಾಡುವನು. ಕಾರಣ ಪರಿಶುದ್ಧಾತ್ಮ ನಮ್ಮ ಮೇಲೆ ಬರುವಾಗ ಈ ವರಗಳನ್ನು ದೇವರು ನಮ್ಮೊಳಗೆ ಇಟ್ಟಿದ್ದಾನೆ. ಆಮೇಲೆ 9 ವರಗಳು ಒಂದೊಂದೊಟ್ಟಿಗೆ ಸೇರಿಕೊಳ್ಳುತ್ತದೆ. ಆಮೇಲೆ ಇದು ಮಹತ್ತಾದ ವರವನ್ನು ಉಪಯೋಗ ಮಾಡಿದ್ರಿಂದ ನಡೆಯಿತು ಅಂತ ಅದು ಬೇರ್ಪಡಿಸಲು ಸಾಧ್ಯವಿಲ್ಲ. ಎಲ್ಲ ಒಟ್ಟಿಗೆ ಸೇರಿಕೊಳ್ತದೆ. ಜ್ಞಾನವಾಕ್ಯ, ವಿದ್ಯಾವಾಕ್ಯ, ನಂಬಿಕೆ, ಸ್ವಸ್ಥತೆ, ಮಹತ್ವಗಳನ್ನು ಮಾಡೋದು, ಪ್ರವಾದನೆಯ ವರ, ಅನ್ಯಭಾಷೆಯ ವರ, ವ್ಯಾಖ್ಯಾನದ ವರ, ಸತ್ಯಾತ್ಮದ ವರ, ಎಲ್ಲವೂ ಒಟ್ಟಾಗಿ ಕೂಡಿಕೊಂಡು ಒಂದು ಸರಪಣಿ ಇದ್ದ ಹಾಗೆ, ಒಂದು ಚೈನ್ ಇದ್ದ ಹಾಗೆ, ಒಂದು ವರ ಮಾತ್ರ ಅಲ್ಲ, ಅದರೊಟ್ಟಿಗೆ ಇನ್ನೊಂದು ಸೇರಿಕೊಂಡು 2-3 ವರಗಳು ಸೇರಿಕೊಂಡು ಒಬ್ಬ ಮನುಷ್ಯನ ಜೀವಿತವನ್ನೇ ಬದಲಾಯಿಸ್ತದೆ. ಅದು ಮಾತ್ರವಲ್ಲ, ಇದು ಎಲ್ಲಕ್ಕಿಂತ ಒಂದು ಉನ್ನತವಾದಂಥ ಅದ್ಭುತ ಏನು ಗೊತ್ತಾ? ದೇವರು ನಿಮ್ಮನ್ನು ನನ್ನನ್ನು ರಕ್ಷಿಸುವುದು. ಆಮೇಲೆ ವ್ಯಾಧಿ ಗುಣವಾಗುತ್ತೋ ಇಲ್ವೋ, ಅದ್ಭುತಗಳು ಮಹತ್ವದ ಬಿರುಗಾಳಿ ನಿಂತು ಹೋಗ್ತದೋ ಇಲ್ವೋ, ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ನನ್ನ ಆತ್ಮವನ್ನು ಯೇಸು ರಕ್ಷಿಸ್ತಾನೆ. ಒಬ್ಬ ಮನುಷ್ಯನ ಆತ್ಮವನ್ನು ಯೇಸು ರಕ್ಷಿಸ್ತಾನೆ. ಅದೇ ರೀತಿ ದೊಡ್ಡ ಅದ್ಭುತ. ಪಾಪಿಯಾದಂಥ ಮನುಷ್ಯ, ವ್ಯಭಚಾರನಾದಂಥ ಮನುಷ್ಯ, ಸಿನಿಮಾ, ಕುಡಿಯೋದು, ಸೀಟಾಡೋದು, ಜೂಜಾಟ, ಲೌಕಿಕವಾದಂಥ ಅಂಧಕಾರದಲ್ಲಿ ಸೈತಾನನ ಪೀಡಿತದಲ್ಲಿದ್ದಂಥ ಒಬ್ಬ ಮನುಷ್ಯನನ್ನು ಬಿಡುಗಡೆ ಮಾಡಿ ದೇವರ ಮಕ್ಕಳಾಗಿ ಮಾರ್ಪಡಿಸುವುದೇ ದೊಡ್ಡ ಅದ್ಭುತ. ಕಾರಣ ಆತನೊಬ್ಬನೇ ರಕ್ಷಕ, ಕಾರಣ ಆತನ ಅದ್ಭುತ ಸ್ವರೂಪನು. ನನ್ನನ್ನು ಕೇಳುವುದಾದರೆ, ನಿಮ್ಮ ಜೀವಿತದಲ್ಲಿ ಸ್ವಾಮಿ ಏನು ಬ್ರದರ್ ದೊಡ್ಡ ಅದ್ಭುತ ಮಾಡ್ದ, ನಿಮಗೆ ಕೆಲಸ ಕೊಟ್ಟಿದ್ದ, ನಿಮ್ಮನ್ನು ಆಶೀರ್ವದಿಸಿದ್ದ, ನಿಮಗೆ ಬಿಡುಗಡೆ ಕೊಟ್ಟಿದ್ದ, ನಿಮಗೆ ಕಾರ್ ಕೊಟ್ಟಿದ್ದ, ನಿಮಗೆ ಮನೆ ಕೊಟ್ಟಿದ್ದ. ನಾನು ಹೇಳ್ತೇನೆ, ನನ್ನ ಜೀವಿತದಲ್ಲಿ ದೇವರು ಮಾಡಿದಂಥ ಮುಖ್ಯವಾದ ಪ್ರಥಮ ಅದ್ಭುತ, ನನ್ನನ್ನೇ ದೇವರು ರಕ್ಷಿಸಿದ. ಆಮೇನ್, ಹಲ್ಲೆಲೂಯಾ. ನನ್ನನ್ನೇ ದೇವರು ರಕ್ಷಿಸಿದ. ಅದೇ ಒಂದು ದೊಡ್ಡ ಅದ್ಭುತವಾಗಿ ಕಾಣಲ್ಪಡುತ್ತದೆ. ಹಲ್ಲೆಲೂಯಾ. ಇವತ್ತು ಕೂಡ ದೇವರ ಅದ್ಭುತಗಳನ್ನು ಮಾಡ್ತಿದ್ದಾನೆ. ಇವತ್ತು ಕೂಡ ದೇವರ ಅತಿಶಯಗಳನ್ನು ಮಾಡ್ತಿದ್ದಾನೆ. ಅದು ನಮ್ಮ ಕಣ್ಣುಗಳಿಗೆ ಆಶ್ಚರ್ಯವಾಗಿರುತ್ತದೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಆಮೇನ್. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಆಮೇನ್. ಅನೇಕ ಜನರು ಸಾಕ್ಷಿ ಹಂಚ್ಕೊಂಡಿದ್ದಾರೆ. ಬ್ರದರ್, ನೀ ಬಂದು ಪ್ರೇಯರ್ ಹೋದ ನಂತರ ಒಂದು ದೊಡ್ಡ ಬದಲಾವಣೆ, ನಮ್ಮ ಜೀವಿತವೇ ಬದಲಾಯಿತು. ಯಾವುದು ನಡಿಲಿಲ್ಲ ಎಂಬುದಾಗಿ ನಿಂತು ಹೋಗಿತ್ತೋ ಅದಕ್ಕೆ ಚಿಗುರು ಬಿಟ್ಟ ಹಾಗೆ ನಮ್ಮ ಜೀವಿತದಲ್ಲಿ ಹೊಸ ಚೈತನ್ಯ, ಹೊಸ ಅದ್ಭುತವನ್ನು ದೇವರು ಮಾಡಲು ಆತನು ಪ್ರಾರಂಭಿಸಿದ್ದಾನೆ. ಹಲ್ಲೆಲೂಯಾ. ಅನೇಕ ಜನರು ಮಕ್ಕಳ ಭಾಗ್ಯತೆ ಇಲ್ಲದವರು, ಮೆಡಿಕಲ್ ಆಗಿ ಇದು ನಡೆಯಲು ಸಾಧ್ಯನೇ ಇಲ್ಲ ಅಂತ ಸೋತೋಗಿ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರ ನಾಮ ಮಹಿಮೆಗಾಗಿ ನಾನು ಹೇಳ್ತೇನೆ, ಅವರ ಮಕ್ಕಳ ಭಾಗ್ಯತೆಯನ್ನು ಹೊಂದಿಕೊಂಡಿದ್ದಾರೆ. ಕಾರಣ ಅದ್ಭುತ ಮಹತ್ವಗಳನ್ನು ಮಾಡುವಂಥ ವರವು ನಿಮ್ಮಲ್ಲಿ ನನ್ನಲ್ಲಿರುವಾಗ, ಆ ವರವನ್ನು ನಾವು ಉಪಯೋಗ ಮಾಡುವಾಗ, ಪರಿಶುದ್ಧಾತ್ಮನ ಬಲದಿಂದ ನಾವು ಉಪಯೋಗಿಸುವಾಗ, ಕರ್ತನು ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾನೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು 4 ವಿಧವಾದಂಥ ವರಗಳು, ಈ ಮಹತ್ವಗಳನ್ನು ಮಾಡುವಂಥ ವರದಲ್ಲಿ 4 ವಿಧಗಳನ್ನು ಇವತ್ತು ನಾವು ಸುಮ್ಮನೆ ಪರಿಚಯ ನಾನು ಪಡಿಸ್ಕೊಡ್ತೇನೆ. ಮುಂದಿನ ವಾರದಲ್ಲಿ ಅದರ ಕೆಲವು ಕಾರ್ಯಗಳನ್ನು ಮಾತ್ರ ನಾನು ಹೇಳಿ, ದೇವರು ನಮ್ಮ ಮೂಲಕವಾಗಿ ಈ ವರವನ್ನು ಉಪಯೋಗಿಸ್ತಾನೆ. ಅದು ಅನ್ಯ ಜನರಿಗೆ ಆಶ್ಚರ್ಯವಾಗಿರ್ತದೆ, ನಮ್ಮ ಕಣ್ಣುಗಳಿಗೆ ಆಶ್ಚರ್ಯವಾಗಿರ್ತದೆ. ಒಂದು ಏನಂತ ನೋಡಬೇಕಾದ್ರೆ, ಈ ಪ್ರಕೃತಿಗೆ ಮೇಲೆ ಈ ನಾವು ನೋಡ್ತೀವಲ್ವ, ಈ ಗಾಳಿ, ಈ ನೀರು, ಈ ಸೂರ್ಯ, ಈ ಚಂದ್ರ, ಈ ಪ್ರಕೃತಿಗೆ ಮೇಲೆ ದೇವರು ಒಂದು ಅಧಿಕಾರವನ್ನು ಕೊಟ್ಟು ನಮ್ಮನ್ನು
ಅದನ್ನು ಗದರಿಸಲು, ಅದನ್ನು ಅಡಗಿಸಲು, ಅದರ ಮೇಲೆ ಈ ಪ್ರಕೃತಿಗೆ ಇರುವಂಥ ನಿಯಮಗಳ ಮೇಲೆ ಕರ್ತನು ತನ್ನ ಬಲವನ್ನು ತೋರಿಸಿ ಮಾಡುವಂಥ ಮಹತ್ತುಗಳು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನ್ಯಾಚುರಲ್ ಮಿರಕಲ್ಸ್ ಅಲ್ಲ, ಇದು ಸೂಪರ್ ನ್ಯಾಚುರಲ್ ಮಿರಕಲ್ಸ್. ಹಲ್ಲೆಲೂಯಾ. ನೋಡಬೇಕಾದ್ರೆ ಇದಕ್ಕೆ ಉದಾಹರಣೆಗಳು ನೋಡಬೇಕಾದ್ರೆ ನೀರಿನ ಮೇಲೆ ನಡೆದಿದ್ದು ಯೇಸು ಸ್ವಾಮಿ, ಬಿರುಗಾಳಿಯನ್ನು ಗದರಿಸಿದ್ದು ಯೇಸು ಸ್ವಾಮಿ, ಅದು ಮಾತ್ರವಲ್ಲ ನೀರನ್ನೇ ದ್ರಾಕ್ಷರಸವಾಗಿ ಮಾರ್ಪಡಿಸಿದ್ದು. ಆಮೇಲೆ ಇದು ಒಂದು ವಿಂಗಡಣೆ. ಎರಡನೇದಾಗಿ ನಾವು ನೋಡಬೇಕಾದ್ರೆ ಅದು ಸ್ವಸ್ಥತೆಗೆ ಸಂಬಂಧಪಟ್ಟಿದ್ದು. ಆಮೇಲೆ ಸ್ವಸ್ಥತೆಯ ವರವೂ ಇದೆ. ಆದರೆ ಈ ಮಿರಕಲ್ ನೋಡ್ರಿ, ಪೇತ್ರನು ಯೋಹಾನನು ಹುಟ್ಟು ಕುಂಟನನ್ನೇ ಎಬ್ಬಿಸ್ಬಿಟ್ರು. ಇದು ಮಿರಕಲ್, ಇದು ಅದ್ಭುತ, ಇದು ಅದ್ಭುತ. ಸೊ ರೋಗಗಳನ್ನು ಸಾಧ್ಯನೇ ಇಲ್ಲ ಎಂಬುದಾಗಿ, ಒಂದು ಕುಷ್ಠರೋಗ ನೀಗಲು ಸಾಧ್ಯನೇ ಇಲ್ಲ, ಆದರೆ ಕುಷ್ಠರೋಗ ತಕ್ಷಣ ಗುಣವಾಗ್ತದಲ್ಲ, ಅದು ಅದ್ಭುತ. ಒಬ್ಬ ಮನುಷ್ಯನಿಗೆ ಕಣ್ಣು ಕಾಣಿಸುವುದೇ ಇಲ್ಲ, ಆದರೆ ಒಂದು ಕ್ಷಣ ಮಾತ್ರದಲ್ಲಿ ಬಾರ್ತಿಮೇಯನ ಕಣ್ಣುಗಳು ತೆರೆಯಲ್ಪಟ್ಟ ಹಾಗೆ. ಏನು ಹೇಳ್ತೀರಾ? ಇದು ಅದ್ಭುತ, ಇದು ಅದ್ಭುತ. ಸೊ ರೋಗಗಳ ಮೇಲೆ ದೇವರು ತನ್ನ ಬಲವನ್ನು ತೋರಿಸಿ ಇನ್ಸ್ಟಂಟೇನಿಯಸ್ ಆಗಿ ಆನ್ ದ ಸ್ಪಾಟ್ ದೇವರು ಗುಣಪಡಿಸ್ತಾನಲ್ಲ, ಅದು ಒಂದು ಅದ್ಭುತ. ಮೂರನೇದಾಗಿ ಪುನರ್ಸ್ಥಾಪಿಸುವುದು, ರೆಸ್ಟರೇಷನ್, ಸತ್ತವರನ್ನು ಜೀವದಿಂದ ಎಬ್ಬಿಸುವುದು ಒಂದು ಅದ್ಭುತ. ಎಲಿಯನ ಎಬ್ಬಿಸಿದ, ಎಲಿಷನ ಎಬ್ಬಿಸಿದ, ಯೇಸು ಕ್ರಿಸ್ತನ ಎಬ್ಬಿಸಿದ, ಪೇತ್ರನ ಎಬ್ಬಿಸಿದ, ಪೌಲನ ಎಬ್ಬಿಸಿದ. ಇವತ್ತು ನಾವು ಕೂಡ ಎಬ್ಬಿಸುವಂತೆ ಶಕ್ತಿಯನ್ನು ದೇವರು ನಮಗೆ ಕೊಡ್ತಾನೆ, ಅದೊಂದು ಅದ್ಭುತ. ನಾಲ್ಕನೇದಾಗಿ ಅಂಧಕಾರದ ಶಕ್ತಿಗಳ ಮೇಲೆ, ಸೈತಾನನ ಕ್ರಿಯೆಗಳ ಮೇಲೆ ದೇವರು ತನ್ನ ಬಲವನ್ನು ಆತನು ತೋರ್ಪಡಿಸಿ ಅವರಿಗೆ ಬಿಡುಗಡೆ ಕೊಡುವುದು ಒಂದು ಅದ್ಭುತ. ನೋಡ್ರಿ, ಲೇಗಿಯೋನ್ ಎಂಬುದಾಗೊಬ್ಬ ಮನುಷ್ಯನಿಗೆ 6,000 ದೆವ್ವಗಳಿತ್ತು. ಯೇಸು ಸ್ವಾಮಿ ಒಂದು ಮಾತು ಹೇಳ್ದ, ಅವನಿಗೆ ಬಿಡುಗಡೆ ಆಯಿತು. ಸೊ ಈ 4 ವಿಧಗಳನ್ನು ಸತ್ಯವೇದದ ಆಧಾರದೊಟ್ಟಿಗೆ ನನ್ನ ಕೆಲವು ಅನುಭವಗಳೊಟ್ಟಿಗೆ ಮುಂದಿನ ವಾರ ನಾವು ನೋಡಲಿದ್ದೇವೆ. ಭಾಗ 1ರಿಂದ ನೋಡ್ರಿ, ಪದೇ ಪದೇ ಕೇಳ್ರಿ, ಪುನಃ ಕೇಳ್ರಿ. ಇದು ನನಗೆ ಬೇಕು ಅಂತ ದೇವರ ಬಳಿಯಲ್ಲಿ ಕೇಳ್ರಿ, ದೇವರು ನಮಗೆ ಕೊಡ್ತಾನೆ.